ಕಂಬ್ಯಾರ ಗೊಲ್ಲರಟ್ಟಿಯ ಗ್ರಾಮ ದೇವತೆಯ ಹಬ್ಬದ ಸಡಗರದ ವಿವರಣೆ. ಆ ದಿನ ವಿಶೇಷವೆಂದರೆ ಕಂಬ್ಯಾರ ಗೊಲ್ಲರಹಟ್ಟಿಯಲ್ಲಿ ಗ್ರಾಮ ದೇವತೆಯಾದ ಕರಿಯಮ್ಮ ದೇವಿಯ ಹಬ್ಬವನ್ನು ಆಚರಿಸುತ್ತಿದ್ದರು. ಗ್ರಾಮ ದೇವತೆಯ ಪೂಜೆಗಾಗಿ ಅಕ್ಕಪಕ್ಕದ ಗ್ರಾಮಗಳಿಂದ ಗಂಡು ಹೆಣ್ಣು ಮಕ್ಕಳೆಲ್ಲರೂ ಸ್ನಾನ ಸಂಧ್ಯಾವಂದನಗಳನ್ನು ಮಾಡಿ ರಂಗು ರಂಗಿನ ಬಟ್ಟೆಗಳನ್ನು ಧರಿಸಿಕೊಂಡು ಕೆಲವರು ಕಾಲು ನಡಿಗೆಯಲ್ಲಿ ನಡೆದುಕೊಂಡು ಮತ್ತೆ ಕೆಲವರು ಎತ್ತಿನ ಬಂಡಿಯಲ್ಲಿ ಸಾಗಿ ಬರುತ್ತಿದ್ದರು. ದೃಶ್ಯ ರಮ್ಯವಾಗಿತ್ತು. ಗ್ರಾಮ ದೇವತೆಗೆ ಬಲಿ ಎಂದರೆ ಬಹಳ ಇಷ್ಟವೆಂದು ಕುರಿ ಮೇಕೆ ಕೋಳಿಗಳನ್ನು ಬಲಿ ಕೊಟ್ಟು ಅದರ ಬಾಣ ಮಾಡಿಕೊಂಡು ಬಾಣವನ್ನು ತಲೆಯ ಮೇಲೆ ಹೊತ್ತು ಬರುತ್ತಿರುವ ಗುಂಪು ಒಂದು ಕಡೆಯಾದರೆ ಯಂಗಳೆಯರು ಆರತಿಗಳನ್ನು ತಲೆಯ ಮೇಲೆ ಹೊತ್ತು ದೇವಾಲಯದ ಕಡೆಗೆ ಸಾಗಿ ಬರುತ್ತಿದ್ದರು. ಬಣ್ಣ ಬಣ್ಣದ ಹೂವುಗಳು ಆರತಿಯ ಮೇಲೆ ರಾರಾಜಿಸುತ್ತಿದ್ದವು. ಹೂವುಗಳ ಮಧ್ಯದಲ್ಲಿ ಬೆಳಗುತ್ತಿದ್ದ ಹಣತೆಯು ದೀಪವು ಕಣ್ಣು ಮನಸ್ಸುಗಳನ್ನು ಕಲಪುವಂತಿತ್ತು. ದೇವಾಲಯದ ಕಡೆಗೆ ಹರಿದು ಬರುತ್ತಿರುವ ಜನಸಾಗರವು ಸಮುದ್ರದ ಅಲೆಗಳು ತೇಲಿ ಬರುತ್ತಿವೆಯೋ ಏನೋ ಎಂಬಂತೆ ಕಾಣುತ್ತಿತ್ತು. ಹರಕೆ ಹೊತ್ತ ಹೆಣ್ಣು ಮಕ್ಕಳು ಬಾಯಿ ಬೀಗ ಚುಚ್ಚಿಕೊಂಡು ಬೇವಿನ ಸೊಪ್ಪಿನ ಉಡುಗೆಯನ್ನು ತೊಟ್ಟು ಬರುತ್ತಿರುವ ದೃಶ್ಯ ವನದೇವತೆಯೇ ಎದ್ದು ಬರುವಂತೆ ಭಾಸವಾಗುತ್ತಿತ್ತು. ದೇವಾಲಯದ ಕಡೆಗೆ ಜನರು ಜಮಾಯಿಸಿದ್ದರು. ದೇವಾಲಯದ ಪಕ್ಕದಲ್ಲಿಯೇ ಇಂಪಾದ ವಾದ್ಯ ಗೋಷ್ಠಿಗಳು ಮೊಳಗುತ್ತಿತ್ತು. ಭಕ್ತಾದಿಗಳನ್ನು ಮೈ ಮರೆಸುವಂತಿತ್ತು. ಈ ಹಬ್ಬದ ಸಡಗರದಲ್ಲಿ ಕಂಬ್ಯಾರಹಟ್ಟಿಯ ಗ್ರಾಮದ ಯಾರೊಬ್ಬರೂ ಹೊನ್ನಟ್ಟಿ ಹಾಲೇಗೌಡ, ಧರ್ಮಪತ್ನಿ ಆರಮ್ಮ ಮತ್ತು ಅವರ ಪರಿವಾರದವರನ್ನು ಮಾತನಾಡಿಸಲೇ ಇಲ್ಲ. ಹಬ್ಬದ ವಾತಾವರಣ ಇರುವ ಸಮಯವನ್ನು ಹರಿತ ಹೊನ್ನಟ್ಟಿ ಹಾಲೇಗೌಡ, ಧರ್ಮಪತ್ನಿ ಹಾಲಮ್ಮ ಮತ್ತು ಅವನ ಪರಿವಾರದವರೆಲ್ಲರೂ ದೇವಾಲಯದಲ್ಲಿಯೇ ಮಲಗಿದರು. ದೇವಾಲಯದ ಅರ್ಚಕ ತೀರ್ಥ ಪ್ರಸಾದವನ್ನು ಭಕ್ತಾದಿಗಳಿಗೆ ಕೊಡಲು ದೇವಾಲಯದ ಬಾಗಿಲಿಗೆ ಬಂದು ತೀರ್ಥೋದಕ ಕೊಡುತ್ತಿರುವಾಗ ದೇವಾಲಯದ ಬಾಗಿಲ ಬಳಿಯಲ್ಲಿ ಕಾಲು ನೀಡಿ ಮಲಗಿದ್ದ ಹೊನ್ನಟ್ಟಿ ಹಾಲೇಗೌಡ ಮತ್ತು ಅವನ ಧರ್ಮಪತ್ನಿ ಆಲಮನನ್ನು ಎಬ್ಬಿಸಿ, ಯಾರು ನೀವು? ನಿಮಗೆ ಇಷ್ಟೊಂದು ದುರಹಂಕಾರವೇ? ದೇವರಲ್ಲಿ ಭಯ ಭಕ್ತಿ ಇಲ್ಲದವರೇ? ದೇವರಿಗೆ ಎದುರಾಗಿ ಕಾಲು ನೀಡಿಕೊಂಡು ಮಲಗುವಷ್ಟು ಸೊಕ್ಕೆ ನಿಮಗೆ ಎಂದು ಗದರಿಸಿದ. ಅಲ್ಲಿ ಸೇರಿದ್ದ ಜನಸ್ತೋಮವು ಗದ್ದಲ ಕೇಳಿ ಸಮಾಧಾನ ಪಡಿಸಿ ವಿಚಾರಿಸಲಾಗಿ, ನಾವುಗಳು ಕಳ್ಯಾರಳ್ಳಿಯಿಂದ ಕೆಂಗುರಿ ಮಲ್ಲಪ್ಪನ ಮಗ ಕೆಂಪಣ್ಣ ಮಲ್ಲಪ್ಪನಿಗೆ ನಿಮ್ಮ ಹಟ್ಟಿಯ ದೊಡ್ಡ ಚಿನ್ನೇಗೌಡರ ಮಗಳನ್ನು ಕೇಳಲು ಬಂದಿದ್ದೆವು. ಯಾರೂ ಮಾತನಾಡಿಸಲಿಲ್ಲ. ಗಾಢವಾದ ನಿದ್ರೆ ಮತ್ತು ಬಳಲಿಕೆಯಿಂದ ಕಾಲು ನೀಡಿಕೊಂಡು ಮಲಗಿತು. ದಯಮಾಡಿ ಕ್ಷಮಿಸಬೇಕೆಂದು ವಿನಯದಿಂದ ಗ್ರಾಮದ ಗೌಡ ಮತ್ತು ಪೂಜಾರಿಯನ್ನು ಕೇಳಿಕೊಂಡರು. ವಿಷಯ ತಿಳಿದ ಗೌಡ ಪೂಜಾರಿಗಳು, ಒಳ್ಳೆಯದೇ ಆಯಿತು, ಜಾತ್ರೆ ಕಳೆಯಲಿ. ನಾಳೆ ಸೂರ್ಯೋದಯವಾದ ನಂತರ ದೊಡ್ಡ ಚಿನ್ನೇಗೌಡರನ್ನು ವಿಚಾರಿಸಿದರಾಯಿತು. ರಾತ್ರಿಯೆಲ್ಲ ದೇವಾಲಯದಲ್ಲಿ ದರ್ಶನ ಪಡೆದರು. ಪೂಜಾರಿ
ಪೂರ್ವಾಂಬುದಿಯಲ್ಲಿ ಸೂರ್ಯನ ಒಂಗಿರಣ ಧರೆಯ ಮೇಲೆ ಬೀಳುತ್ತಿದ್ದಂತೆಯೇ ಚಿಲಿಪಿಲಿಗುಟ್ಟುವ ಪಕ್ಷಿಗಳು ಗರಿಕೆದರಿಕೊಂಡು ಗೂಡಿನಿಂದ ಆಹಾರವನ್ನು ಹುಡುಕಲು ಬಾನಲ್ಲಿ ತೇಲಿ ಹೋಗುತ್ತಿರುವ ದೃಶ್ಯ, ದೇವಾಲಯದಲ್ಲಿ ಸೇರಿದ ಜನ ಮಂಜು ಕರಗಿದಂತೆ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಕಂಗಾರಹಟ್ಟಿಯ ಗೌಡ ಪೂಜಾರಿಗಳು ದೊಡ್ಡ ಚಿನ್ನೇಗೌಡರನ್ನು ಕರೆಯಿಸಿ ವಿಚಾರಿಸಿದರು. ದೊಡ್ಡ ಚಿನ್ನಗೌಡರಿಗೆ ಸಂತಸದ ಸುದ್ದಿಯಾದರೂ ಮನದಲ್ಲಿ ಆತಂಕ ಹುಟ್ಟಿತು. ಮುಖದಲ್ಲಿ ಲವಲವಿಕೆ ಇಲ್ಲದಾಗಿ ಸಪ್ಪೆಯಾಗಿ ಬಿಟ್ಟಿತು. ತಕ್ಷಣವೇ ಗೌಡ ಪೂಜಾರಿ ಕಡೆ ತಿರುಗಿ ನೋಡಿದ. ದೊಡ್ಡಟ್ಟಿ ಚಿನ್ನೇಗೌಡ, ಕೆಂಪಣ್ಣ ಮಲ್ಲಪ್ಪನಿಗೆ ಏನಿದೆ? ಹೊಲ ಇಲ್ಲ, ಗದ್ದೆ ಇಲ್ಲ, ಇರಲು ಮನೆ ಇಲ್ಲ, ಗಂಜಿಗೂ ಗತಿ ಇಲ್ಲ. ಹೀಗಿರುವಾಗ ನಾವು ಯಾನ್ಗೆ ಹೆಣ್ಣು ಕೊಡಲಿ ಎಂದು ಹೇಳಿದ. ಈ ಮಾತುಗಳು ಹಳವನಾರು ಹೊನ್ನಟ್ಟಿ ಹಾಲೇಗೌಡ ಧರ್ಮಪತ್ನಿ ಹಾಲಮ್ಮನ ಮನಸ್ಸನ್ನು ಚುಚ್ಚಿತು. ಕೂಡಲೇ ದಿಕ್ಕಿಲ್ಲದವನೆಂದು ತಿಳಿಯಬೇಡಿ, ನನ್ನ ಹೆಸರಿನಲ್ಲಿರುವ 12 ಎಕರೆ ಹೊಲ, ಗದ್ದೆ, ದನ, ಕುರಿ, ಹೊನ್ನು, ವರಹಗಳನ್ನು ಈಗಲೇ ಕೆಂಪಣ್ಣ ಮಲ್ಲಪ್ಪನ ಹೆಸರಿಗೆ ಬರೆಯುತ್ತೇನೆಂದು ಹೇಳಿ ಚಾಪಾ ಕಾಗದದ ಮೇಲೆ ಬರವಣಿಗೆ ಮಾಡಿ ಇದಕ್ಕೆ ಕಂಬ್ಯಾರೆಟ್ಟಿಯ ಗೌಡ ಪೂಜಾರಿ ಸಾಕ್ಷಿ ಹಾಕಿಸಿ ಕರಾರು ಮಾಡಿದರು. ಅಂತೆಯೇ ಕೆಂಪಣ್ಣ ಮಲ್ಲಪ್ಪ ಹೊನ್ನಟ್ಟಿ ಹಾಲೇಗೌಡನ ಮನೆಯ ದನಗಳನ್ನು ಕಾದು ತೀರಿಸಬೇಕೆಂದು ಕರಾರಿನಲ್ಲಿ ನಮೂದಿಸಲಾಯಿತು. ಹಳುಮನಾರು ಹೊನ್ನಟ್ಟಿ ಹಾಲೇಗೌಡನ ದೊಡ್ಡ ತನವನ್ನು ಮೆಚ್ಚಿದ ಕಂಬ್ಯಾರೆಟ್ಟಿಯ ಯಜಮಾನರುಗಳು ದೊಡ್ಡ ಚಿನ್ನೇಗೌಡನ ಮಗಳು ಚಿನ್ನಮ್ಮನನ್ನು ಕೆಂಪಣ್ಣ ಮಲ್ಲಪ್ಪನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಿತಾರ್ಥ ಮಾಡುವ ಮುನ್ನ ಒಮ್ಮೆ ಮದುಮಗನನ್ನು ನೋಡಬೇಕೆಂದು ದಯಮಾಡಿ ಕರೆಯಿಸಬೇಕೆಂದು ಕಂಬ್ಯಾರೆಟ್ಟಿಯ ಗೌಡ ಪೂಜಾರಿಗಳು ಒತ್ತಾಯಿಸಿದರು. ಗಂಡು ಹೆಣ್ಣುಗಳ ಸ್ಪಂದಿಸುವ ಚಿತ್ರಣ ಅಂಡರ್ಲೈನ್. ಕೆಂಪಣ್ಣ ಕಂಬ್ಯಾರಗೊಲ್ಲರಹಟ್ಟಿಯ ಗೌಡ ಪೂಜಾರಿಗಳ ಕೋರಿಕೆಯಂತೆ ತಕ್ಷಣವೇ ಹೊನ್ನಟ್ಟಿ ಹಾಲೇಗೌಡ ತನ್ನ ಗೆಳೆಯನನ್ನು ತನ್ನೂರಿಗೆ ಕೆಂಪಣ್ಣ ಮಲ್ಲಪ್ಪನನ್ನು ಕರೆಯಲು ಕಳುಹಿಸಿದ. ಮದುಮಗ ಬರುತ್ತಿರುವ ಸುದ್ದಿ ಚಿನ್ನಮ್ಮನ ಕಿವಿಗೆ ಬೀಳುತ್ತಲೇ ಮಗವು ತಾವರೆಯ ಕಮಲದಂತೆ ಅರಳಿತು. ಇನಿಯನನ್ನು ನೋಡುವ ಕಾತುರ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು. ಮನದಲ್ಲಿ ಮಿಂಚಿನ ಉಪಾದಿಯಲ್ಲಿ ಹರಿದಾಡುವಂತಾಯಿತು. ಸ್ನಾನ ಮಾಡಿ ತಲೆಗೆ ಹೂಗಳನ್ನು ಧರಿಸಿ ತುರುವಿಗೆ ಹೂವನ್ನು ಮುಡಿದುಕೊಂಡು ಶೃಂಗಾರವನ್ನು ಮಾಡಿಕೊಂಡು ಇನಿಯನಿಗೋಸ್ಕರ ಕಾದು ಕುಳಿತಳು ಜಾತಕ ಪಕ್ಷಿಯಂತೆ. ಇನಿಯನ ಕಣ್ಣುಗಳಿಗೆ ಮೆಚ್ಚುವ ರೀತಿಯಲ್ಲಿ ಶೃಂಗರಿಸಿಕೊಂಡು ಶಬರಿ ಶ್ರೀರಾಮನ ಬರುವಿಕೆಯನ್ನು ಕಾದು ನಿರೀಕ್ಷಿಸದಂತೆ ಪ್ರಿಯತಮನ ಆಗಮನಕ್ಕಾಗಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಮನೆಯಲ್ಲಿ ರಂಗವಲ್ಲಿಯನ್ನು ಬಿಟ್ಟು ಕಾಯುತ್ತಾ ಕುಳಿತಳು. ಚಿನ್ನಮ್ಮನ ತಂದೆ ತಾಯಿಗಳು ಹಳಿಯನ ಬರುವಿಕೆಯನ್ನು ಗಮನಿಸಿ ವಿವಿಧ ರೀತಿಯ ಭಕ್ಷ್ಯಗಳನ್ನು ತಯಾರಿ ಮಾಡಿಸಿಟ್ಟರು. ಇತ್ತ ಕಲ್ಯಾರಹಳ್ಳಿಯಲ್ಲಿ ಮದುಮಗನಾದ ಕೆಂಪಣ್ಣ ಮಲ್ಲಪ್ಪ ಬಿಳಿಯ ಪಂಚೆಯನ್ನುಟ್ಟು ತಲೆಯ ಮೇಲೆ
ಪೇಟವನ್ನು ಧರಿಸಿ ಜಗದ ಮೇಲೆ ಧೋತ್ರವನ್ನು ಹಾಕಿಕೊಂಡು ಕಣ್ಣು ಕೋರೊಯಿಸುವ ಬಟ್ಟೆಗಳನ್ನು ಧರಿಸಿ ಸಂಗಡಿಗರೊಂದಿಗೆ ಬಂದ. ನೋಡಲು ದೃಢಕಾಯಕನಾಗಿದ್ದು ಮುಖದಲ್ಲಿ ಮುಗುಳ್ನಗೆ ಹೊರಸೂಸುತ್ತಿತ್ತು.